ಏನೇ ಶಾರದಕ್ಕ ಮನೆ ಕೆಲಸ ಎಲ್ಲ ಮುಗಿತೇನ? ಆಯ್ತು ನೋಡೋ, ಕೆಲಸ ಮಾಡಿ ಮಾಡಿ ಸಾಕಾಯ್ತು. ಈಗ ಊಟ ಮಾಡಿ ನಿನ್ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡ್ ಕುಂತ್ರಾಯ್ತಂತ ಬಂದೆ. ಏನೇ ಶಾರದಕ್ಕ ಮೊನ್ನೆ ನಿಮ್ ನಾದಿ ಬಂದಿದ್ಲಲ್ಲ, ಹೋದ್ಲ ಊರಿಗೆ? ಅವಳೆಲ್ಲ ತಳಮಲ್ಲಿ ಬಂದ್ರ ವಾರ 15 ದಿನ ಇಲ್ಲೇ ಇರ್ತಾಳ. ಸೇವೆ ಮಾಡಕ್ ನಾವ್ ಇವೆಲ್ಲ ಆಕಿಗೇನ್ ಮೈ ಬೇನೆ ಆತೇನ? ಮಾಡಕ್ ನಾ ಇದೀನಲ್ಲ, 3 ಬಿಸಿ ಬಿಸಿ ಅಡಿಗೆ ಕೇಳ್ತಾಳ, 3-4 ಬೇರೆ ಚಾ ಕೇಳ್ತಾಳ, ಮತ್ತೆ ಚಾದಾಗ ಬ್ರೆಡ್ ಅಂತ ಬಿಸ್ಕೆಟ್ ಅಂತ ಎಲ್ಲ ಕೇಳ್ತಾಳ. ಆಕಿಂದ ಏನ್ ಓದ್ತದ, ನಮ್ದು ಓದ್ತೈತಿ. ಅಲ್ಲೇ ಶಾರದಕ್ಕ ವಾರ 15 ದಿನ ಬಂದು ಇಲ್ಲೇ ಇರ್ತಾಳಲ್ಲ, ಆಕಿನ ಗಂಡ ಅತ್ತಿ ಮಾವ ಏನ್ ಅನ್ನಲ್ಲೇನು? ನಮ್ಮ ಮನೆಗೆ ಒಯ್ದಾರ, ಒಂದಿನ ಬಿಟ್ಟು 2 ದಿನ ಹೋಗ್ಬಿಟ್ನೆ ಅಂದ್ರೆ ಏನ ಯಾವಾಗ ಬರ್ತೆ ಅಂತ ಬಡ್ಕೊಂಡ್ ಸಾಯ್ತಾವ. ಅವಳಿಗೆ ಏನ್ ಅನ್ನಲ್ಲೇನು ಅವ್ರ ಮನೆಗ? ಅವಳು ಯಾರು ಕೇಳ್ಬೇಕು? ಹಂಗ್ ಕೇಳಂಗಿದ್ರೆ ಇಲ್ಲಾಕ್ ಬಂದ್ ಬಿದ್ದಿರ್ತಾಳ ಅವಳು. ಅವಳ ಗಂಡ ಈಕಿಗೆ ಹೇಳ್ದಂಗೆ ಕುಣಿತಾನ, ಕುಂದ್ರಂದ್ರ ಕುಂದಿರ್ತಾನ, ನಿಂದ್ರಂದ್ರ ನಿಂದಿರ್ತಾನ. ಅದಕ್ಕೆ ನಾಟಕ ಮಾಡ್ತಾಳ ಇವಳು. ಅಲ್ಲ ಮನೆಗೆ ಹೆಂಗನಲ್ಲ, ನಿಮ್ಮ ಅತ್ತಿ ಮಾವ ನಿನ್ ಗಂಡ ಕೇಳಕ್ಕಾಗಲ್ಲ ನೀವಕ್ಕ? ಮದ್ವೆ ಆದ್ಮೇಲೆ ಹೆಣ್ಮಕ್ಳು ಗಂಡ ಮನೆಗಿದ್ರೇನೆ ಚಂದ. ನಿನ್ನ ನೀ ತಲೆ ಕಟ್ಟಿಲ್ಲ ಕುಂತಾಳ ನೋಡು. ಹೂ ಮಲ್ಲಿ, ನಮ್ಮ ಅತ್ತೆ ಕಾಲಾಗ ನನ್ನ ಗಂಡನ ಕಾಲಾಗೆ ಸಾಕಾಗ್ಯದ. ಆಕೆ ಹೋಗಿ ಒಂದಿನ ಆಗಿರಲ್ಲ, ಸಂಜಿಕೆ ಫೋನ್ ಹಚ್ತಾರ, ಎಲ್ಲಿದ್ದಿ, ಯಾವಾಗ ಬರ್ತಿ ಅಂತ. ಅದಕ್ಕೆ 2 ದಿನ ಇರಲ್ಲ, ಮತ್ತೆ ಒಳ್ಳಿ ಬಂದ್ಬಿಡ್ತಾಳ. ಈ ಜಗತ್ನಾಗ ಯಾರಿಗ ಮಗಳು ಮತ್ತೆ ತಂಗಿ ಇಲ್ಲೇನು, ಹಂಗ್ ಮಾಡ್ತಾರ ಇವ್ರು. ತಲೆ ಮೇಲೆ ಇಟ್ಕೊಂಡ್ ಕುಣಿತಾರ. ಮಲ್ಲಿ ಇವ್ರು ಮಾಡಾದ್ ನೋಡಿದ್ರೆ ನನಗ ಮೈಯೆಲ್ಲ ಉರಿತೈತ್ ನೋಡು. ಆಯ್ತು ಶಾರದಕ್ಕ, ನೀ ಬರತ್ತೆ, ನಿಮ್ ನಾದ್ನಿ ಏನ್ ಮಾಡಕತ್ತಿಲ್ಲ? ಅವಳೇನ್ ಮಾಡ್ತಾಳ, ಈಗ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೊಟ್ಟಿನಿ, ಉಂಡಿಗೆಸಿ ಅವ್ರ ಅಮ್ಮ ಮತ್ತೆ ಅವ್ರ ಅಣ್ಣನ ಜೊತೆಗೆ ಹರಟೆ ಹೊಡ್ಕೊಂಡ್ ಕುಂತಾಳ. ನಮ್ಮತ್ತೆ ನಮ್ಮ ನಾದ್ನಿಗೆ ನೀ ಚಂದಿರ್ಬೇಕಮ್ಮ, ನೀವು ಹುಷಾರಾಗಿರ್ಬೇಕು, ಈ ಕಾಲ ಚಂದಿಲ್ಲ ಅಂತ ಹೇಳಕತ್ತಿದ್ಲು. ಅದ್ ನೋಡೋದಾಗ್ಲಾರ್ದ ಈ ಕಡೆ ಬಂದ್ಬಿಟ್ಟೆ. ನಿನ್ನ ನಾದ್ನಿನೇ ಚಲೋ ಬಿಡು ಮಲ್ಲಿ, ಯಾವಾಗನ್ ಬರ್ತಾಳ, 2 ದಿನ ಇರ್ತಾಳ, ಹೋಗ್ಬಿಡ್ತಾಳ. ಏನ್ ಚಲೋ ಏನು, 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಬರ್ತಾಳ. ನನ್ ಕಾಲಕ್ ಚೈನ್ ಇಲ್ಲ, ಮೂಗ್ನಾಗ ಮುತ್ತಿಲ್ಲ, ನನಗೆ ಸೀರೆ ಕೊಡ್ಸು, ಅದ್ ಕೊಡ್ಸು, ನನ್ನ ಮಕ್ಳಿಗೆ ಬಟ್ಟೆ ಕೊಡ್ಸು ಅಂತ ಎಲ್ಲ ತಗೊಂಡು ಹೋಗ್ಬಿಡ್ತಾಳ. ಎಲ್ಲ ನಮ್ಮನೆ ಖಾಲಿ ಮಾಡ್ತಾಳ. ಏನ್ ಶಂತಕ 2-3 ದಿನದಿಂದ ಈ ಕಡೆ ಬಂದೇ ಇಲ್ಲ ಅಲ್ಲ, ಎಲ್ಲಿಗೆ ಹೋಗಿದ್ದೆ? ಬಾ ಶಂತಕ, ಇಲ್ಲಿ ಕುಂದ್ರು ಬಾ. 2 ದಿನ ಆಯ್ತು ಹೊಲ್ಕೊಂಟಿನಿ, ಹೊಲ್ದಾಗ ಹೀರೆಕಾಯಿ ಬಲ್ತಾವ, ಅರಿಬೇಕಂದ್ರೆ ಮಳೆನೇ ಬಿಡಲಾಗೈತೆ. ಶಾಂತಕ್ಕ, ಮಂಗಮ್ಮ ತನ್ನ ಮಗನ ಬರ್ಡೇಗ ಬಿರಿಯಾನಿ ಮಾಡ್ಸಿದ್ಲಂತ, ನಿನ್ನ ಕರ್ದಿದ್ಲೇನ? ಏ ಮಲ್ಲಿ, ಏನ್ ಮಾತಾಡಕತ್ತಿದ್? ಯಾರನ್ನ ಬರ್ತಾಳೆಗ ಬಿರಿಯಾನಿ ಮಾಡಿಸ್ತಾರೇನ? ಯಾಕೆ ಮಲ್ಲಿ ಶಾರದ, ನಿನ್ನೆ ಬರ್ಡೇಗ್ ಬಂದಿಲ್ಲ ಅಲ್ಲ, ಕರ್ದಿಲ್ಲ ನಿಮ್ಮನ್ನ? ನಮ್ನೇನ್ ಕರ್ತಾವ ಶಾಂತಕವಳು, ಈಗ ಸಾವುಕರ್ತಿಯಾಗ ಹೇಳ, ಸಾಕು ಬಂದ್ಬಿಟ್ಟೈತೆ. ನಾವೇನ್ ಗತಿ ಕೆಟ್ಟಾರನ? ಆಕಿನ ಬಿರಿಯಾನಿ ತಿನ್ನಕ್ಕೇನು ಕಾಯಕತ್ತಿಲ್ಲ ಅವು. ಅವಳು ಸೌಕರ್ತಿಯಾಗಿನ ಅಂತ ತೋರ್ಸಬೇಕಂತ ಬರ್ಡೇಗ್ ಬಿರಿಯಾನಿ ಆದ್ರೂ ಮಾಡ್ತಾ ಏನಾದ್ರೂ ಮಾಡ್ತಾ. ನಾನೆಲ್ಲಿ ನೋಡಿಲ್ಲವ ಬರ್ತಡೆಗ್ ಬಿರಿಯಾನಿ ಮಾಡೋದು. ಏನು ಗದ್ಲಾಗ ಮರ್ತಿರ್ಬೇಕು, ಅದಕ್ಕೆ ಕರ್ದಿಲ್ಲ ನಿಮ್ಮನ್ನ. ಅಲ್ಲೇ ಮಲ್ಲಿ, ಮೊನ್ನೆ ರತ್ನಮ್ಮ ಮತ್ತೆ ಆಕಿನ ಸೊಸೆ ಜಗಳಾಕತ್ತಿದ್ರಲ್ಲ, ಏನಾಗ್ಯದ? ಅಲ್ಲೇ ಶಾಂತಕ್ಕ, ಸಾಂಬಾರ್ನಾಗೇನೋ ಕೂದಲು ಬಂದಂತ, ಅಂದಾಗೇನೋ ಸಣ್ಣ ಅಳು ಬಂದೈತಂತ. ಅಷ್ಟಕ್ಕೆ ರಂಪಾಟ ಮಾಡ್ಬಿಟ್ಲು ರತ್ನಮ್ಮ. ತಾನು ಮಾಡತ್ನಾಗೇನು ಬರಲ್ಲ ಅಂತ ನಿಂಗೆಲ್ಲ. ಏ ಮಲ್ಲಿ, ರತ್ನಮ್ಮ ಸೊಸೆನೇನು ಸಾಮಾನ್ಯ ಅನ್ಕೋಬೇಡ. ರತ್ನಮ್ಮ ಏನೋ ಹೆಚ್ಚು ಕಮ್ಮಿ ಮಾತಾಡಿದ್ಲಂದ್ರ ಕೂದ್ಲಿದ್ನೆಲ್ಲ ಬಡಿತಾಳ ಅಕ್ಕಿ. ಅಂತ ಸೊಸೆ ಸಿಕ್ಕ್ರನೇ ಈಟಾದ. ಇನ್ನ ಚಲೋ ಸೊಸೆ ಸಿಕ್ಕಿದ್ರೆ ಇನ್ನೇಟ್ ಮಾಡ್ತಿದ್ಲೇನ ರತ್ನಮ್ಮ. ಹೌದೇ ಶಾಂತಕ್ಕ, ಮೊನ್ನೆ ನೀರಿಗೆ ಹೋದಾಗ ನೀರಿಗೆ ಬಂದಿದ್ಲ ಅಕ್ಕಿನ, ಎಷ್ಟು ಬರಿಕೆ ಅದಾಳೆ. ಹಿಂದ ಬಂದ್ಗಿಸಿ ನಾನು ಹಿಡ್ಕೊಂತೀನಿ ತಡಿ, ನಾನು ಹಿಡ್ಕೊಂತೀನಿ ಅಂತಾಳ. ತಡೆಯವ್ವ, ನಾವು ಹೊಲ್ಕೋತೀವಿ, ನೀನೇನು ಮನೆಗೆ ಇರ್ತಿದ್ದಿ, ನಾ ಹಿಡ್ಕೊಂಡು ಹೋದ್ ತಡಿ ಮುಂದೆ ಅಂತಂದ್ರೆ ಜಗಳಕ್ಕೆ ನಿಂತು ಬಿಟ್ಟಾಳನ್ ಕೂಡ. ಆಯ್ತು ಶಾಂತಕ್ಕ. ಏ ಮಲ್ಲಿ, ನಾ ಓದ್ನೇ ಮನ್ಯಾಗ ಸ್ವಲ್ಪ ಕೆಲಸ ಅದಾವ, ಕೆಲಸ ಬಿಟ್ಟು ಬಂದೀನಿ, ಓದ್ತೀನಿ ನಾನು. ಕೂಡೆ ಶಾರದ, ಅಂತದೇನು ಕೆಲಸ ಅದ, ಹೋಗಿ ಆಮೇಲೆ ಹೋಗಿ ಮಾಡೋ ಅಂತ. ಇಲ್ಲ ಶಾಂತಕ್ಕ, ಮನ್ಯಾಗ ಮೈ ತುಂಬಾ ಕೆಲಸ ಅದಾವ, ಓದ್ನಿ. ಆ ಶನಿ ಬೇರೆ ಇಲ್ಲೇ ಬಂದು ಕುಂತದ್ ನಾನು ನಾದ್ನಿ. ಶಾಂತಕ್ಕ, ನೀನು ಕೇಳೋದೇ ಮರ್ತೆ ನೋಡು, ನಿಮ್ಮ ಹೊಲ್ದಾಗ ಒಂದು 2 ಹೀರೆಕಾಯಿ ಹರ್ಕೊಂಡೋಗ್ಲೇನು ಸಾಂಬಾರು ಮಾಡಕ್ಕ? ಹೀರೆಕಾಯಿ ಇಲ್ಲ ಏನಿಲ್ಲ, ಮೊನ್ನೆ ಮಳೆ ಬಂದು ಹೀರೆಕಾಯಿ ಎಲ್ಲ ಕೊಳ್ತೋಗ್ಬಿಟ್ಟವ. ಏ ಶಾಂತಕ್ಕ, ಹಂಗೇನು ಕೊಡ್ಬೇಡ, ನಾನು ರೊಕ್ಕ ಕೊಡ್ತೀನಿ ಅದಕ್ಕೆ. ಅಲ್ಲೇ ಶಾರದ, ಯಾವಾಗ ನಿನ್ ಬಂದು ರೊಕ್ಕ ತಗೊಂಡಿನೇನು? ಹೀರೆಕಾಯಿ ಎಲ್ಲ ಕೊಳ್ತೋಗ್ಯಾವ, ಇದ್ರೆ ಕೊಡಲ್ಲ ನಿನಗೆ. ಆಯ್ತಾಯ್ತು, ನಾವು ಹೋಗಿ ಬರ್ತೀನಿ. ಮಲ್ಲಿ, ಈ ಶಾರದೆ ಎಂತವಳು, ಉದ್ರಾಗ ಇರ್ಲಿ ರೊಕ್ಕಕ್ಕಾದ್ರೆ ಬ್ಯಾಡ ಅಂತಾಳ. ಮೊನ್ನೆ 2 ಹೀರೆಕಾಯಿ ಇಸ್ಕೊಂಡ ರೊಕ್ಕ ಕೊಡ್ತೀನಿ ಅಂತ ಇನ್ನೂ ಕೊಟ್ಟಿಲ್ಲ ನೋಡು. ಅದಕ್ಕೆ ಈಗ ಹೀರೆಕಾಯಿ ಇದ್ರೂ ಇಲ್ಲ ಅಂತ ಹೇಳಿದೆ. ಹೌದೇ ಶಾಂತಕ್ಕ, ಉದ್ರಾಗ ನನಗಿರ್ಲಿ, ನನ್ನ ಗಂಡಗಿರ್ಲಿ, ನನ್ನ ಮಕ್ಳಿಗಿರ್ಲಿ ಅಂತಾಳ. ಅದೇ ರೊಕ್ಕ ಕೊಟ್ಟಾದ್ರೆ ತಗೊಂಡೋಗಲ್ಲ. ಆಯ್ತೇ ಮಲ್ಲಿ, ನನ್ನ ಗಂಡ ಬರೋ ಹೊತ್ತಾಯ್ತು, ನಾ ಮನೆಗೆ ಹೋಗ್ತೀನಿ. ಪ್ಲೀಸ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.